ಮಾಡಿಕೊಳ್ಳುವ ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ವಿಶೇಷ ಪ್ರಾರ್ಥನಾ ಕೂಟದೊಂದಿಗೆ ನಾವೆಲ್ಲರೂ ನಿನ್ನ ಆಲಯವನ್ನು ಸೇರಿದ್ದೇವೆ. ಪವಿತ್ರವಾದ ಮನಸ್ಸನ್ನು ಹೊಂದಿದ್ದೇವೆ. ಸ್ವಲ್ಪ ಹೊತ್ತು ನಿನ್ನ ಧ್ಯಾನ ಮಾಡುವುದಕ್ಕಾಗಿ ಕರ್ತನೆ ನೀನು ನಮಗೆ ಸಮಯವನ್ನು ಕೊಡು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಆರಾಧನೆಯ ಮೊದಲಿಗೂ ಮಧ್ಯಸ್ಥನು ಕೊನೆಯವರೆಗೂ ನೀನು ನಮ್ಮ ಸಂಗಡಿಗನಾಗಿದ್ದು ಬಲಪಡಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ಸತ್ಯವೇದ ಭಾಗ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 12ರಿಂದ 22ರವರೆಗೆ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನದಿಂದ 22 ವಚನಗಳವರೆಗೆ. ಯೇಸು ದೇವಾಲಯದಲ್ಲಿ ಇದ್ದ ವ್ಯಾಪಾರಸ್ಥರನ್ನು ಹೊರಡಿಸಿದ್ದು, ಆತನ ಮಾತಿಗೆ ಅಂಜೂರದ ಮರವು ಒಣಗಿ ಹೋದಿತು. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ, ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು, ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದೆ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಬಳಿಕ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಬೆಥಾನ್ಯಕ್ಕೆ ಬಂದು ಅಲ್ಲಿ ರಾತ್ರಿ ಇಳಿದುಕೊಂಡನು. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಬೇರೆ ಏನೂ ಕಾಣದೆ ಅದಕ್ಕೆ, ಇನ್ನು ಮೇಲಿನಿಂದಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ, ಅದು ಹೇಗೆ ಎಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವೂ ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ, ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರು, ಅದು ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂದನು. ಈಗ ನಾವು ಒಂದು ಹಾಡಾಡೋಣ. ಮರಿಯಳ ಪುತ್ರನೇ ಕುರಿಮರಿಯೇ ಅಂತಕ್ಕಂಥ ಹಾಡನ್ನು ಆಡುವಾಗ ಈ ಪ್ರಾರ್ಥನೆ ಖರ್ಜೂರ ಗರಿಗಳ ಭಾನುವಾರವಾಯಿತು. ಇವತ್ತಿನ ದಿವಸದಲ್ಲಿ ದೇವಾಲಯವನ್ನು ಶುದ್ಧೀಕರಣ ಮಾಡಿರ್ತಕ್ಕಂಥದ್ದು ಯೇಸು ಕ್ರಿಸ್ತನು ಕೈಗೊಂಡಿರ್ತಕ್ಕಂತಹ ಕಾರ್ಯ. ನಾಳಿನ ದಿವಸದಲ್ಲಿ ಯೇಸುವಿನ ಅಧಿಕಾರವನ್ನು ಅಲ್ಲಿರ್ತಕ್ಕಂಥ ಉನ್ನತ ಕುಲದವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನು ದೇವರು ಯಾವ ರೀತಿಯಿಂದ ಉತ್ತರ ಕೊಡ್ತಾನೋ ಗೊತ್ತಿಲ್ಲ. ನಾಳಿನ ದಿವಸದಲ್ಲಿ ನಾವು ತಿಳ್ಕೊಳ್ಳೋಣ. ನಾಡಿದ್ದು ತೈಲಾಭಿಷೇಕದ ಬಗ್ಗೆ, ಅದಾದ ನಂತರ ಕರ್ತನ ರಾತ್ರಿ ಭೋಜನ ಸಂಸ್ಕಾರದ ಬಗ್ಗೆ, ಅದಾದ ನಂತರ ಶುಭ ಶುಕ್ರವಾರ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ. ಮತ್ತು ನಾನು ನಿಮಗೆ ಹೇಳಿದ್ದೆ, ಶುಭ ಶುಕ್ರವಾರದ ದಿವಸದಲ್ಲಿ ಯೇಸು ಕ್ರಿಸ್ತನ ಪೂಜೆಯ ಮೇಲೆ ಆಡಿರ್ತಕ್ಕಂಥ 7 ಮಾತುಗಳನ್ನು ನಾವು ಜ್ಞಾಪಕ ಮಾಡಬೇಕಾಗಿತ್ತು. ಆ ಒಂದು ಅಂಗವಾಗಿ ಈಗಾಗಲೇ ಒಂದು 3 ಜನ 3 ಮಾತುಗಳನ್ನು ಆರಿಸಿಕೊಂಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 4 ಮಾತುಗಳು. ದೇವರು ಏನಾದರೂ ನಿಮ್ಮ ಮನಸ್ಸಿನಲ್ಲಿ, ಹೌದು ನಾನು ಮಾತನಾಡಬೇಕು, ದೇವರ ಬಗ್ಗೆ ಸಾಕ್ಷಿ ಹೇಳಬೇಕು ಅಂತಕ್ಕಂಥದ್ದು ಯಾರಾದರೂ ಮನಸ್ಸಿನಲ್ಲಿ ಬಂದಿದೆಯಾದರೆ ಅವರಿಗೆ ನಾವು ಅವಕಾಶ ಕೊಡಲಿಕ್ಕಿದ್ದೇವೆ.
ಆದರೆ ನೀನಾಡು ನೀನಾಡು ಅಂತೇಳಿ ಯಾರಿಗೆ ನಾವು ಗೊತ್ತು ಮಾಡಿ ಈ ಸಲ ತೋರಿಸುವುದಿಲ್ಲ. ದಯವಿಟ್ಟು ನಿಮ್ಮ ಮನಸ್ಸಿನ ಇಚ್ಛೆಯ ಪ್ರಕಾರವಾಗಿ ನೀವು ಒಂದು ವೇಳೆ ಹೆಸರು ಕೊಟ್ಟಿದ್ದೀಯಾದರೆ ನಾವು ನಿಮಗೆ ಆ ಸಮಯವನ್ನು ಕೊಡುತ್ತೇವೆ. ಈಗ ಎರಡನೇ ಮಾತು ನಮ್ಮ ಸಾರಳು ಭಾಸ್ಕರ್ ಗಡಿಗೇರ್ ಅವರು ಮಾತನಾಡಲಿದ್ದಾರೆ ಮತ್ತು ನಾಲ್ಕನೆಯ ಮಾತು ಯೇಸು ನಡುವಿನ ಕೇರಿ ಅವರು ಮಾತನಾಡಲಿಕ್ಕಿದ್ದಾರೆ. ಏಳನೇ ಮಾತು ನಮ್ಮ ಸುಧೀರ್ ಅವರು ಮಾತನಾಡಲಿಕ್ಕಿದ್ದಾರೆ. ಇನ್ನು ಯಾರಾದರೂ ಮಾತನಾಡುವುದಕ್ಕೆ ಮನಸ್ಸು ಮಾಡಿದರೆ ದೇವರ ಆತ್ಮನ ಪ್ರೇರಿತವಾಗಿ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ದೊರೆತಿದೆಯಾದರೆ ನಾನು ಅದಕ್ಕೆ ಅವಕಾಶ ಕೊಡ್ತೇನೆ. ಫೋನ್ ಮುಖಾಂತರವಾಗಲಿ ಅಥವಾ ನೇರವಾಗಿ ಆಗಲಿ ಬಂದು ಹೆಸರು ಬರೆಸುವುದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ದೇವರ ವಾಕ್ಯದ ಕಡೆ ಗಮನ ಕೊಡೋಣ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೈನಂದಿನ ಪ್ರಾರ್ಥನೆ, ಈ ಪರಿಶುದ್ಧ ವಾರದ ಆರಾಧನೆಯ 2ನೇ ದಿವಸದಲ್ಲಿ ನಾವು ಸೇರಿದ್ದೇವೆ. ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಸ್ವಲ್ಪ ಹೊತ್ತು ನಮ್ಮನ್ನು ನಾವು ಧ್ಯಾನ ಮಾಡಿಕೊಳ್ಳುವ. ಓದಿರ್ತಕ್ಕಂಥ ವೇದವಾಕ್ಯದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದ ನಂತರ ಅಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳು, ಆ ಸನ್ನಿವೇಶಗಳನ್ನು ನಾನು ಇವತ್ತು ಸ್ವಲ್ಪ ಹೊತ್ತು ನಿಮ್ಮೆಲ್ಲರ ಮುಂದೆ ಧ್ಯಾನಿಸಲಿಕ್ಕಿದ್ದೇನೆ. ಆ ಸಂದರ್ಭದಲ್ಲಿ ಆತನು ಅರಸನಂತೆ ಯೆರೂಸಲೇಮನ್ನು ಪ್ರವೇಶ ಮಾಡಿದ ನಂತರ ಆತನು ಮುಂದೆ ಏನ್ ಮಾಡ್ತಾನೆ ಅಂತಂದ್ರೆ ದೇವರ ಆಲಯಕ್ಕೆ ಹೋಗ್ತಾನೆ, ಚರ್ಚ್ಗೆ ಹೋಗ್ತಾನೆ, ದೇವಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅಂತೇಳಿ ನಾವು ಈ ವಾಕ್ಯದ ಮೂಲಕವಾಗಿ ನಾವು ನೋಡೋಣ. ಅಲ್ಲಿ ಏನಾಯ್ತು ಅಂತೇಳಿ ಅಂತಂದಾಗ 13ನೇ ವಚನದಲ್ಲಿ, ಮತ್ತಾಯ 21 13ನೇ ವಚನದಲ್ಲಿ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನ ಕಳ್ಳರ ಗವಿಯಾಗಿ ಮಾಡಿದ್ದೀರಿ ಎಂದು ಹೇಳಿದನು. ಅಲ್ಲಿ ಆತನು ಹೋದಂತಹ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂತಂದ್ರೆ, ದೇವರ ಆಲಯದಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ಏನ್ ಮಾಡ್ಲಕತ್ತೀವಿ ಈಗ? ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೇವರ ಧ್ಯಾನ ಮಾಡ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ಬೇಕಂತಂದ್ರೆ ಸತ್ಯವೇದದ ವಾಕ್ಯಗಳನ್ನು ನಾವು ಮೆಲುಕು ಹಾಕಬೇಕಾಗಿದೆ. ಲೌಕಿಕವಾಗಿರ್ತಕ್ಕಂಥ ಎಲ್ಲಾ ಯೋಚನೆಗಳನ್ನ ಬದಿಗೊತ್ತಬೇಕಾಗಿದೆ. ಇದೆಲ್ಲ ಮಾಡುವುದಕ್ಕಾಗಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಆ ಒಂದು ಪವಿತ್ರ ಆಲಯವನ್ನು ಕಟ್ಟಿಕೊಂಡಿದ್ದೇವೆ. ಆದರೆ ಆಗಿನ ಕಾಲದಲ್ಲಿ ಅಲ್ಲಿ ಯಹೂದ್ಯರಿರ್ತಕ್ಕಂಥ ಉನ್ನತ ಕುಲದವರು, ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥವ್ರು ಏನ್ ಮಾಡಿದ್ರು ಅಂತಂದ್ರೆ, ಇದು ಚೆನ್ನಾಗಿದೆ ಜಾಗ ಅಂತೇಳಿ ಅಂತ ತಿಳಿದು ಅದನ್ನು ಬಜಾರ, ಒಂದು ವ್ಯಾಪಾರ ಸ್ಥಳವನ್ನಾಗಿ ಮಾಡಿದ್ರು. ಆ ಮಾಡಿದಂತಹ ಸಂದರ್ಭದಲ್ಲಿ ನೋಡ್ಬೇಕು, ಯೇಸು ಸ್ವಾಮಿ ನೇರವಾಗಿ ಬರ್ತಾನೆ, ಆ ಕತ್ತೆ ಮರಿಯಿಂದ ಇಳಿದು ದೇವಾಲಯಕ್ಕೆ ನೇರವಾಗಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ಜನರು ಆಲಯವನ್ನು ತುಂಬಿಕೊಂಡು ವ್ಯಾಪಾರವನ್ನು ಕೊಳ್ಳುವ ಒಂದು ನಿಟ್ಟಿನಲ್ಲಿ ಅವರು ಆಸಕ್ತರಾಗಿರ್ತಾರೆ. ಇದನ್ನು ಬಂದದ್ದು ಕೂಡ ಅವರಿಗೆ ಗೊತ್ತಿರುವುದಿಲ್ಲ. ಅದನ್ನು ನೋಡಿ ಯೇಸು ಸ್ವಾಮಿಗೆ ಬಹಳಷ್ಟು ನೋವಾಗ್ತದೆ, ಕಷ್ಟವಾಗ್ತದೆ ಮತ್ತು ಕೋಪ ಕೂಡ ಬಂದು ಬರ್ತದೆ. ಆ ಬಂದಂತಹ ಸಂದರ್ಭದಲ್ಲಿ ಆ ಆಲಯದಲ್ಲಿ ಆತನು ಏನ್ ಮಾಡ್ತಾನೆ ಅಂತಂದ್ರೆ ಹುಚ್ಚನಂತೆ ವರ್ತಿಸ್ತಾನೆ. ಯಾಕಂತಂದ್ರೆ ಆ ಕೋಪ ಈ ಆಲಯವನ್ನು ಯಾವ ರೀತಿಯಿಂದ ಇವರು ಬಳಸಿಕೊಳ್ತಾ ಇದ್ದಾರೆ ಅಂತ. ಈ ಆಲಯದಲ್ಲಿ ಇಷ್ಟೊಂದು ಜನರು ಸೇರಿ ಪ್ರಾರ್ಥನೆ ಮಾಡ್ತಕ್ಕಂಥ ಆಲಯವನ್ನು ಬಿಟ್ಕೊಟ್ಟು ಇವರು ವ್ಯಾಪಾರದ ಸ್ಥಳವನ್ನು ಮಾಡಿದ್ದಾರಲ್ಲ ಅಂತೇಳಿ ಆತನು ಕೋಪಗೊಂಡು, ಅಲ್ಲಿ ಅಂತ ಕೋಪದಲ್ಲಿಯೂ ಕೂಡ ಅಲ್ಲಿ ಏನ್ ನಡೆದು ಹೋಗ್ತದೆ ಅಂತಂದ್ರೆ, ಅನೇಕರು ಆತನ ಹೆಸರಿನ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನ ಹೊಂದುತ್ತಾ ಇದ್ರು. ಅಂತ ಸಂದರ್ಭದಲ್ಲಿಯೂ ಕೂಡ ಯೇಸು ಸ್ವಾಮಿಯೊಟ್ಟಿಗೆ ಜೈಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ, ಆ ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ಕುರುಡರು, ಕುಂಟರು, ಅಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಶೆ. ಹೌದು, ಯೇಸು ಕ್ರಿಸ್ತನು ಈ ಮಾರ್ಗವಾಗಿ ಹೊಂಟಿದ್ದಾನೆ. ಹೌದು, ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಇರ್ತಕ್ಕಂಥ ವೈಕಲ್ಯತೆ ಏನಾಗ್ತದೆ, ಸರಿ ಹೊಂದುತ್ತದೆ. ನಮಗಿರ್ತಕ್ಕಂಥ ಕಾಯಿಲೆ ಏನಾಗ್ತದೆ, ಅದು ಸರಿ ಹೊಂದುತ್ತದೆ, ಅದು ಬಿಟ್ಟು ಹೋಗ್ತದೆ. ನಮಗೆ ನಾವೆಲ್ಲರೂ ಪವಿತ್ರವಾಗಿ ಆರೋಗ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಅಲ್ಲಿ ಕೂಡ ಕುರುಡರು ಮತ್ತು ಕುಂಟರು ಬಂದಿದ್ರು ಅಂತೇಳಿ. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡಿ ಆತನು ಬಹು ಕನಿಕರ ಪಡ್ತಾನೆ. ಹೌದಲ್ಲ, ಅಷ್ಟು ಕೋಪಗೊಂಡ್ರು. ಅಲ್ಲಿ ನಡೀತಕ್ಕಂಥ ವ್ಯಾಪಾರವನ್ನು ನೋಡಿ, ಅಲ್ಲಿ ವ್ಯಾಪಾರಸ್ಥರನ್ನು ನೋಡಿ ಸಿಟ್ಟಿಗೆದ್ರು ಕೂಡ ಆತನಲ್ಲಿ ಕರುಣೆ ಅಂತಕ್ಕಂಥದ್ದು ದೀನರಲ್ಲಿ ಮತ್ತು ಅಂಗವೈಕಲರಲ್ಲಿ, ಕುರುಡರಲ್ಲಿ, ಕುಂಟರಲ್ಲಿ ಇರ್ತಕ್ಕಂಥ ಪ್ರೀತಿ ಎಂಥದ್ದು ಎಂದು ತೋರಿಸ್ತದೆ ಅಂತಂದ್ರೆ,
ಅಲ್ಲಿ ಆವತ್ತಿನ ಸನ್ನಿವೇಶದಲ್ಲಿ ಅಲ್ಲಿ ಬಂದಿರ್ತಕ್ಕಂಥ ಕುರುಡರು ಎಲ್ಲರೂ ಸ್ವಸ್ಥವಾಗ್ತಾರೆ, ಅಲ್ಲಿ ಬಂದಿರ್ತಕ್ಕಂಥ ಕುಂಟರು ಕೂಡ ಎಲ್ಲರೂ ಸ್ವಸ್ಥವಾಗ್ತಾರೆ. ಆ ಒಂದು ಸಂಭ್ರಮದಲ್ಲಿ ಅವರು ಜೈಕಾರ ಮತ್ತೆ ಪ್ರಾರಂಭ ಮಾಡ್ತಾರೆ. ಹೌದು, ದಾವೀದ ಕುಮಾರನಿಗೆ ಜಯವಾಗಲಿ, ಯೇಸುವಿಗೆ ಜಯವಾಗಲಿ ಅಂತೇಳಿ ಅವರು ಹೆಚ್ಚಾಗಿ ಜೋರಾಗಿ ಜಯಘೋಷಣೆಯನ್ನು ಕೂಗ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆ ಇರ್ತಾರಲ್ಲ, ಕೆಲ ಸಾಹುಕಾರ ಮಂದಿ ಎಲ್ಲಾ ಕಡೆ ಇರ್ತಾರೆ, ಜರ ಉನ್ನತವಾಗಿರ್ತಕ್ಕಂಥವ್ರು. ದೇವರು ಅವರಿಗೆ ಅದೇ ಶ್ರೇಷ್ಠತೆ ಕೊಟ್ಟಿರ್ತಾನೆ. ಹೌದು, ನಾನು ಮೇಲ್ಜಾತಿಯವನು ಅಂತಕ್ಕಂಥ ಅವ್ರು ಯಾರು ಬೇರೆ ಆಗಿರ್ಲಿಲ್ಲ, ಅಲ್ಲಿ ಯಹೂದ್ಯರು ಇದ್ರು. ಆ ಯಹೂದ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸುವನ್ನ ಹಗುರವಾಗಿ ತಿಳಿದುಕೊಳ್ತಾರೆ. ಈಗಲಾದ್ರೂ ನೋಡ್ರಿ, ನೀವು ಈ ಲೋಕದಲ್ಲಿ, ಈ ಸಮಾಜದಲ್ಲಿ ಯಾರಾದ್ರೂ ಈಗ ನಾವೇನಂತೀವಿ ಅಂತಂದ್ರೆ ಪಾಸ್ಟಪ್ಪ ಅಂತಂದ್ರೆ ನಾವು ಎಷ್ಟು ಗೌರವ ಕೊಡ್ತೀವಿ. ಆದ್ರೆ ನಿಮ್ಮನ್ನು ಬಿಟ್ಟು ಅನ್ಯ ಕುಲದವರೊತ್ತಿಗೆ ಹೋದ್ರೆ ಹೌದಾ ಪಾಸ್ಟ್ರ, ಹೌದಾ, ಈ ರೀತಿಯಿಂದ ಹಗುರವಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಯಾಕಂತಂದ್ರೆ ಈ ಸನ್ನಿವೇಶಗಳು ಬಳುವಳಿಯಾಗಿ ಬಂದಿವೆ. ಆಗಿನ ಕಾಲದಿಂದ ಇಲ್ಲಿಯವರೆಗೂ ದೇವಕುಮಾರನಾಗಿದ್ದಾನೆ, ಆತನು ಕನ್ಯಾ ಮರಿಯಳ ಗರ್ಭದಲ್ಲಿ ಹುಟ್ಟಿದ್ದಾನೆ, ಈ ಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ಆಗದೇ ಇರತಕ್ಕಂಥ ಕಾರ್ಯಗಳನ್ನು ಸಾಧಿಸಿ ತೋರಿಸ್ತಾನೆ, ಬಡವರೊಟ್ಟಿಗೆ ಕನಿಕರವನ್ನು ತೋರಿಸ್ತಾನೆ. ಇಂಥ ಸಂದರ್ಭದಲ್ಲಿ ನಾವು ಅನೇಕ ಗುರುಗಳನ್ನು ಈಗಿನ ಕಾಲದಲ್ಲಿ ನಾವು ನೋಡಿದ್ದೇವಾದರೂ ಯಾರಾದರೂ ಸತ್ತವರನ್ನು ಬದುಕಿಸಿರ್ತಕ್ಕಂಥ ಉದಾಹರಣೆ ಇದೇನಾ? ಇಷ್ಟೇ ವ್ಯತ್ಯಾಸ, ಏನು ಬೇರೆ ಇಲ್ಲ. ಯಾಕಂತಂದ್ರೆ ಎಲ್ಲಾ ಧರ್ಮ ಗ್ರಂಥಗಳನ್ನು ನಾವು ಹೋಗ್ತೇವೆ, ಎಲ್ಲಾ ಪುಸ್ತಕಗಳನ್ನು ಹೋಗ್ತೇವೆ. ಈಗಿನ ಕಾಲದಲ್ಲಿ ಅನೇಕ ಗುರುಗಳನ್ನ, ಮಠಾಧೀಶರನ್ನ ನಾವೆಲ್ಲರನ್ನ ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಆ ಧನಂದಾರಿ ಕಾರ್ಯದ ಮುಂದೆ ಇವರು ಯಾವುದೂ ಅಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ದೇವರು ಈತನೇ ನಿತ್ಯ ದೇವರು, ಈತನೇ ಸತ್ಯ ದೇವರು, ಈತನೇ ನಿತ್ಯ ನಿರಂತರವಾಗಿ ಈ ಭೂಲೋಕಕ್ಕೆ ಒಡೆಯನಾಗಿರ್ತಕ್ಕಂಥವನು ಯೇಸು ಕ್ರಿಸ್ತನಕ್ಕೆ ಇಷ್ಟು ಉದಾಹರಣೆ ಸಾಕು ನಮಗೆ. ಅದಕ್ಕಾಗಿ ಪ್ರತಿಯೊಂದರಲ್ಲಿ ನಮಗೆ ಯಾವಾಗಲೂ ದೃಢತೆಯನ್ನ ದೇವರು ಆತನ ಸಾಕ್ಷಿಯ ಮುಖಾಂತರವಾಗಿ ನಮಗೆ ಮನನ ಮಾಡುತ್ತಾನೆ. ಈ ಒಂದು ಮಾತು ಏನಿತ್ತು ಅಂತಂದ್ರೆ ಹಳೆಯ ಕಾಲದಲ್ಲಿ ಪ್ರವಾದಿಯಾದ ಯೆಶಾಯನ ಕಾಲದಲ್ಲಿ ಈ ಪ್ರಾರ್ಥನಾ ಆಲಯ ಏನಾಗಿರ್ಬೇಕಾಗಿತ್ತು ಅಂತೇಳಿ ಯೆಶಾಯನ ಪ್ರವಾದಿ ಹೇಳ್ತಾನೆ. ಏನಂತಂದ್ರೆ 56ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡೋಣ. ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞ ವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು, ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವನ್ನಿಸಿಕೊಳ್ಳುವುದು. ಬರೀ ಕ್ರೈಸ್ತರಿಗಷ್ಟೇ ಅಲ್ಲ, ಆತನ ಉದ್ದೇಶ ಹಂಗಿತ್ತು. ಇಡೀ ಲೋಕವೇ ನನ್ನ ಕಡೆ ತಿರುಗಿ ನೋಡ್ಬೇಕಾಗಿದೆ. ಇಡೀ ಲೋಕದಲ್ಲಿ ಈಗಾದರೂ ನೀವು ಯೋಚನೆ ಮಾಡ್ರಿ, ಸದ್ಯದ ಪರಿಸ್ಥಿತಿಯಲ್ಲಿ ಲೋಕದಲ್ಲಿ ಯಾವ ಜನಾಂಗ ಹೆಚ್ಚಿದೆ ಅಂತೇಳಿ ನೀವು ಪ್ರಶ್ನೆ ಮಾಡಿದಾಗ ಕ್ರೈಸ್ತ ಜನಾಂಗನೇ ಹೆಚ್ಚಿದೆ. ಈ ಸಮೀಕ್ಷೆ ನಡೆದಿರ್ತಕ್ಕಂಥದ್ದು ಇತ್ತೀಚೆಗೆ. ಅನೇಕರು ಈ ಧರ್ಮದ ಬಗ್ಗೆ ಕೆದರಿ ತೆಗ್ತಾರೆ, ಏನಾದರೂ ತಪ್ಪು ಸಿಗ್ತದೇನೋ, ಏನಾದರೂ ಅಲ್ಲಿ ಕೆಡುಕುಗಳು ಇವೆ ಅಂತೇಳಿ ಅಷ್ಟು ಪರೀಕ್ಷೆ ಮಾಡಿದರೂ ಕೂಡ ಮೊನ್ನೆ ಒಬ್ಬ ಮೇಧಾವಿ ಹೇಳಿ ಈ ಟಿವಿಯಲ್ಲಿ ವಾರ್ತೆ ಆಯ್ತು, ಇಡೀ ಪ್ರಪಂಚದಲ್ಲಿ ಯಾವ ಜನಾಂಗ ಹೆಚ್ಚಿದೆ ಅಂತೇಳಿ. ನಿಮ್ಮ ಮೊಬೈಲ್ ಯೂಟ್ಯೂಬ್ನಲ್ಲಿ ಕೂಡ ಆ ಒಂದು ಏನಿದೆ ಅದು ಒಂದು ಅದರ ವಿಷಯವಾಗಿ ಬರೆದಿರ್ತಕ್ಕಂಥದ್ದು ಇದೆ, ಆ ಸತ್ಯವಾಕ್ಯವನ್ನು ಬರೆದಿರ್ತಕ್ಕಂಥದ್ದು ಇದೆ. ನನಗೂ ಕೂಡ ಕುತೂಹಲ ಇತ್ತು. ನಾನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿ ಯಾವ ಜನಾಂಗ ಹೆಚ್ಚಿದೆ ಅಂತಂದಾಗ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕ್ರೈಸ್ತ ಜನಾಂಗನೇ ಈ ಲೋಕದಲ್ಲಿ ಹೆಚ್ಚಾಗಿದೆ. ಎರಡನೆಯದಾಗಿ ಮುಸ್ಲಿಂ ಜನಾಂಗ ಇದೆ. ಮೂರನೆಯದಾಗಿ ಈ ಹಿಂದೂ ಜನಾಂಗ ಇದೆ. ಅದೇ ಇದು ಕೂಡ ಒಂದು ನಮ್ಮ ಸತ್ಯವಾಗಿರ್ತಕ್ಕಂಥ ದೇವರು ಅನಿಸಿಕೊಳ್ಳುವುದಕ್ಕೆ ಯೇಸು ಕ್ರಿಸ್ತನಿಗೆ ಬಲವಾದ ಈ ಸಾಕ್ಷಿಯಾಗಿದೆ. ಈ ಅನೇಕರು ಈಗ ಹೇಳ್ತಾರೆ ಅಂತಂದ್ರೆ ಇದು ಯಾವ ಯುಗ ಅಂತಂದಾಗ ಅನೇಕರು ಮೇಧಾವಿಗಳು ಹಿರಿಯರು ಹೇಳ್ತಕ್ಕಂಥದ್ದು ಕಲಿಯುಗ ಅಂತ ಹೇಳ್ತಾರೆ. ಕಲಿಯುಗ, ಹೌದಲ್ಲ? ಕಲಿಯುಗ. ಆ ಕಲಿಯುಗ ಅಲ್ಲ, ಇದು ಕ್ರಿಸ್ತನ ಯುಗ. ಈ ಕ್ರಿಸ್ತನ ಯುಗ. ಎಲ್ಲಾ ಯುಗಗಳು ಏನಾಯ್ತಂದ್ರೆ ಅಂತ್ಯ ಬಂತು, ಆದ್ರೆ ಯೇಸು ಕ್ರಿಸ್ತನ ಯುಗಕ್ಕೆ ಅಂತ್ಯನೇ ಬರೋದಿಲ್ಲ. ಇದು ಮುಗಿಯಂಗೆ ಇಲ್ಲ, ಯಾವಾಗಲೂ ಇದು ನಿತ್ಯ ನಿರಂತರವಾಗಿ ನಡೀತಕ್ಕಂಥದ್ದು ಕೂಡ ಈ ಲೋಕಕ್ಕೆ ಒಡೆಯನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ
ಬಲವಾದ ಸಾಕ್ಷಿ ದೇವರೆಂದು ಎನಿಸಿಕೊಳ್ಳುವುದಕ್ಕೆ. ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಅಲ್ಲಿ ಹೇಳ್ತದೆ ಏನಂತಂದ್ರೆ, ಮುಂದೆ ಈಗ ಎಷ್ಟರ ಮಟ್ಟಿಗೆ ಅಂತಂದಾಗ, ಈಗ ನಮ್ಮ ಕ್ರೈಸ್ತ ಜನಾಂಗ ಇಡೀ 75% ಕ್ರೈಸ್ತ ಜನಾಂಗ ಇದ್ದರೆ, ಎರಡನೆಯ ಭಾಗದಲ್ಲಿ ಎರಡನೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮುಸ್ಲಿಂ ಜನಾಂಗ. ಆದರೆ ಆತನ ಉದ್ದೇಶ ಏನಿದೆ ಅಂತಂದ್ರೆ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ, ಬರೀ ಕ್ರೈಸ್ತರಿಗೆಲ್ಲ, ಬರೀ ಮುಸ್ಲಿಮರಿಗೆಲ್ಲ, ಬರೀ ಹಿಂದೂಗಳಿಗೆಲ್ಲ, ಆತನು ಏನಂತಂದ್ರೆ ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬೊಬ್ಬರನ್ನ ನನ್ನ ಮಕ್ಕಳು ಅಂತೇಳಿ ಸ್ವೀಕಾರ ಮಾಡಿರ್ತಕ್ಕಂತಹ ಯೇಸು ಕ್ರಿಸ್ತನು ಎಲ್ಲಾ ಜನಾಂಗಗಳಿಗೆ ಈಗ ಅಲ್ಪ ಸ್ವಲ್ಪ ಕಣ್ಮರೆಯಲ್ಲಿ ನಡೀತಾ ಇದೆ. ಪ್ರತಿಯೊಂದೊಂದು ಕುಲದವರು ಆತನನ್ನು ತಮಗೆ ಅರಿವಿಲ್ಲದಂತೆ ಆತನ ಹೆಸರನ್ನು ತಾವು ನುಡಿಯುತ್ತಾರೆ, ಆತನನ್ನ ಘನಪಡಿಸುತ್ತಾರೆ. ಈ ಹಳ್ಳಿಯಲ್ಲಿ ಅವರು ಜನ ತಮ್ಮ ಸಮಾಜಕ್ಕೆ ಹಂಚಿಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ನಮ್ಮಿಂದ ಕ್ರಿಸ್ತನ ಆಲಯದಿಂದ ಅವರು ದೂರವಿರ್ತಾರೆ. ಎಲ್ಲೋ ಗೊತ್ತಿಲ್ಲದ ಸಂದರ್ಭದಲ್ಲಿ ಮತ್ತೇನ್ ಮಾಡ್ತಾರೆ ಅಂತಂದ್ರೆ, ಆಲಯಕ್ಕೆ ಹೋಗ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನಗೆ ಗೊತ್ತಿರ್ತಕ್ಕಂಥ ಎಷ್ಟೋ ಹಿಂದೂ ಜನಾಂಗದವರು ಯೇಸು ಕ್ರಿಸ್ತನನ್ನ ಇಂದಿಗೂ ನಮಗಿಂತ ಹೆಚ್ಚು ಬಲವಾದ ಸಾಕ್ಷಿಯನ್ನ ಅವರು ಕೊಡ್ತಾ ಇದ್ದಾರೆ. ಇದೆಲ್ಲ ನಡೆದು ಹೋಗ್ತಕ್ಕಂಥದ್ದನ್ನ ನೋಡಿದರೆ, ಸತ್ಯವೇದದಲ್ಲಿ ಇರ್ತಕ್ಕಂಥ ಹಳೆ ಒಡಂಬಡಿಕೆಯಲ್ಲಿ ಹೇಳಿರ್ತಕ್ಕಂಥ ಎಲ್ಲಾ ಮಾತುಗಳು ಯೇಸು ಕ್ರಿಸ್ತನ ಮುಖಾಂತರವಾಗಿ ಕಾರ್ಯರೂಪಕ್ಕೆ ಬರುತ್ತದೆ ಅಂತ ಹೇಳಿ ಅಲ್ಲಿ ಯೆಶಾಯನ ಹೇಳಿರ್ತಕ್ಕಂಥದ್ದು. ಯೇಸು ಸ್ವಾಮಿ ಯಾವಾಗ ಹೋಗ್ತಾನಂಬುದು ಅದು ನಾವು ಕಲ್ಪನೆ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯೆಶಾಯನ ಹೇಳ್ತಾನೆ, ಆಗಲೇ ಆಲಯ ಇತ್ತು, ಯೆಹೋವ ದೇವರ ಆಲಯಗಳಿದ್ದು, ಆ ಆಲಯಗಳನ್ನ ಬರೀ ಕ್ರೈಸ್ತರೇ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನೋಡೋದಲ್ಲ, ಇಡೀ ಎಲ್ಲಾ ಮಾನವ ಜನಾಂಗ ಅದರಲ್ಲಿ ಕುಳಿತು ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನ ನಾನು ನೋಡಬೇಕಾಗಿದೆ ಅಂತ ಹೇಳಿ ಪ್ರವಾದಿಯಾದ ಯೆರೆಮೀಯನ ಗ್ರಂಥದಲ್ಲಿ ನೋಡೋಣ. 7ನೇ ಅಧ್ಯಾಯದ 11ನೇ ವಚನದಲ್ಲಿ, ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತು. ಆಹಾ, ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯೆಹೋವನಾದ ನನ್ನ ನುಡಿ ಅಂತೇಳಿ ಒಂದು ಆಡಿರ್ತಕ್ಕಂಥ ಮಾತು, ಯೆರೆಮೀಯ ಪ್ರವಾದಿ ಹೇಳಿರ್ತಕ್ಕಂಥ ಮಾತು. ಅದು ಇವತ್ತಿನ ದಿವಸದಲ್ಲಿ ಆತನು ದೇವಾಲಯವನ್ನು ಸ್ವಚ್ಛ ಮಾಡುವುದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರಿಗಳನ್ನ, ಪರಿಸಾಯರನ್ನ ದೂರ ತಳ್ಳಿ, ನನ್ನ ಆಲಯವನ್ನು ನೀವೇನ್ ಮಾಡಿದ್ದೀರಿ, ಕಳ್ಳರ ಗವಿಯನ್ನಾಗಿ, ವ್ಯಾಪಾರದ ಸ್ಥಳವನ್ನಾಗಿ ಮಾಡಿದ್ದೀರಿ. ಇದು ಮಾಡಿರ್ತಕ್ಕಂಥದ್ದು ತಪ್ಪು. ಆದ್ರೆ ನನ್ನ ಉದ್ದೇಶ ಏನಿದೆ ಅಂತಂದ್ರೆ, ಇದು ಎಲ್ಲಾ ಜನಾಂಗಗಳಿಗೆ ಏನಾಗಬೇಕಾಗಿದೆ, ಇದು ಪ್ರಾರ್ಥನಾ ಆಲಯವಾಗಬೇಕಾಗಿದೆ. ಅಂಥದನ್ನು ಬಿಟ್ಟು ನೀವು ಇವತ್ತಿನ ದಿವಸದಲ್ಲಿ ಇದನ್ನು ಬೇರೆ ಒಂದು ಕೆಲಸಕ್ಕೆ ನೀವು ಬಳಸಿಕೊಳ್ತಿದ್ದೀರಲ್ಲ ಅಂತೇಳಿ ಆತನು ಎಷ್ಟು ಕೋಪದಿಂದ ಅಲ್ಲಿ ಅವರನ್ನ ಗದರಿಸ್ತಾನೆ. ಆದ್ರೆ ಪ್ರಿಯರೇ, ಈ ವಾಕ್ಯ ಇದನ್ನ ನಾವು ಬರೀ ಅಷ್ಟೇ ತಿಳಿದುಕೊಳ್ಳಬಾರದು. ಯಾಕಂತಂದ್ರೆ ಈ ದೇವರ ಆಲಯವನ್ನ ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ, ಅದನ್ನು ಶುದ್ಧಗೊಳಿಸಿದ್ದಾನೆ. ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ, ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳನ್ನ, ಬೇರೆ ಕೆಲಸಕ್ಕೆ ಬಳಸಿಕೊಂಡಿರ್ತಕ್ಕಂಥ ಆಲಯವನ್ನ ಆತನ ಶುದ್ಧಗೊಳಿಸಿ ಕೋಪಗೊಂಡು ಅವರನ್ನ ಹೊರಗಡೆ ಕಳಿಸ್ತಾನೆ. ಆತನಲ್ಲಿರ್ತಕ್ಕಂಥ ಮೇಜುಗಳನ್ನು ದಬ್ಬಿಸ್ತಾನೆ, ಬೀಳಿಸ್ತಾನೆ. ಎಲ್ಲರನ್ನು ಕೋಪ ಬಂದಾಗ ಅಲ್ಲಿ ಅಂತ ಸಂದರ್ಭದಲ್ಲಿ ಮತ್ತು ಅನೇಕರಿಗೆ, ಕುರುಡರಿಗೆ, ಕುಂಟರಿಗೆ ಆತನ ಸ್ವಸ್ಥತೆಯನ್ನು ಕೊಟ್ಟಿದ್ದಲ್ಲದೆ, ಆತನ ಆ ಸ್ವಸ್ಥತೆಯನ್ನು ಕಂಡ ಆ ಜನಗಳು ಕೂಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ರಿ ಹೆಂಗ್ ಮಾತಾಡ್ತಾರೆ ಅಂತ ಹೇಳಿ 16ನೇ ವಚನದಲ್ಲಿ, 21 16ನೇ ವಚನದಲ್ಲಿ, ಆತನಿಗೆ ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ. ನನ್ನ ಸಣ್ಣ ಮಕ್ಕಳ ಬಾಯಿಯಿಂದಲೂ ಮಲಿಕೂಸುಗಳ ಬಾಯಿಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ? ಅಲ್ಲಿ ಕೇಳ್ತಕ್ಕಂಥ ಶಾಸ್ತ್ರಿಗಳು ಅವರು, ಉನ್ನತ ಕುಲದವರಾಗಿರ್ತಕ್ಕಂಥ ಪರಿಸಾಯರಂತಕ್ಕಂಥ ಜನಾಂಗದವರು ಅವರು. ಅಲ್ಲಿ ಯೇಸು ಸ್ವಾಮಿಯನ್ನ ನಿಂದಿಸಿ ಕೇಳ್ತಾರೆ, ಕೇಳ್ತಿಲ್ಲಪ್ಪ ನೀನು, ಇಷ್ಟೆಲ್ಲ ಮಾಡಿದೆಲ್ಲ ನೋಡು, ಇಲ್ಲಿ ಅವರೆಲ್ಲ ಯಾವ್ದ್ರ ಹೆಂಗೆ ಒದರ್ತಾರೆ ನೋಡು ಅಂತೇಳಿ ಅವ್ರು ಜಯಘೋಷಣೆ ಮಾಡೋದನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಈಗಲಾದರೂ ಸರ್, ನಾವೆಲ್ಲರೂ ಇಷ್ಟು ವಿಜೃಂಭಣೆಯಿಂದ ಖರ್ಜೂರ ಗರಿಗಳ ಹಬ್ಬವನ್ನ ಆ ಗರಿಗಳ ಮೂಲಕವಾಗಿ ನಾವು ರೋಡ್ ಮೇಲೆ ಹೋಗ್ತಕ್ಕಂಥದ್ದನ್ನ ಎಲ್ಲರೂ ಸಹಿಸ್ಕೊಂಡಿದ್ದಾರೆ ಅಂತೇಳಿ ನೆನೆಸ್ಲಿಕ್ಕೆ ಹೋಗ್ಬೇಕು. ಆದ್ರೆ ನಮ್ಮನ್ನು ಕೆಣಕ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ, ನಮ್ಮನ್ನು ತಡುತ್ತಕ್ಕಂಥ ಶಕ್ತಿ ಅವರಿಗಿಲ್ಲ. ಅದೇ ನಮ್ಮ ಅದ್ಭುತತೆ. ದೇವರು ಕೊಟ್ಟಿರ್ತಕ್ಕಂಥ ಅದು ಆಂತರಿಕ ಶಕ್ತಿ. ನಾವು ಮಾಡ್ತಕ್ಕಂಥದ್ದನ್ನು ಯಾರು ಇಲ್ಲಿ ಕೆಣಕ್ಲಿಕ್ಕೆ ಆಗ್ತಾ ಇಲ್ಲ.
ಒಂದು ವೇಳೆ ಕೆಣಕಿದ್ರೆ ಏನಾಗ್ತದೋ ಏನೋ, ಅದು ದೇವರ ದೃಷ್ಟಿಯಲ್ಲಿ ಅದು ಯಾವ ರೀತಿಯಿಂದ ನಡೆದು ಹೋಗ್ತದೆ. ಅದಕ್ಕಾಗಿ ಇಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಇನ್ನೊಂದು ವಚನ ನೋಡೋಣ ನಾವು. 16ನೇ ವಚನ ಆದ ನಂತರ ಲೂಕ 19:39. ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನೀನು ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವು ಎಂದು ಹೇಳುತ್ತೇನೆ. ಅಲ್ಲಿ ಯಾಕಂತಂದ್ರೆ ಯೇಸು ಸ್ವಾಮಿ ಆತನ ಅರಸನಂತೆ ಮೆರವಣಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಆತನ ಹೆಸರಿನಲ್ಲಿ ಜೈಘೋಷ ಮಾಡತಕ್ಕಂಥದ್ದನ್ನು ಸಹಿಸ್ಲಿಕ್ಕಾಗದೇ ಇರ್ತಕ್ಕಂಥ ಜನಾಂಗ, ಆ ಉನ್ನತ ಕುಲದವರು ಎನಿಸಿಕೊಂಡಿರ್ತಕ್ಕಂಥ ಜನಾಂಗದವರು ಆತನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ನಮ್ಗೆ ಸಾಕಾಯ್ತಪ್ಪ ಕೇಳಿ, ನೋಡು ನಿನ್ನ ಶಿಷ್ಯರು ಏನು ಜೈಘೋಷ ಮಾಡ್ತಿದ್ದಾರೆ, ಸ್ವಲ್ಪ ಕೇಳ್ತದಿಲ್ಲ, ಅವ್ರನ್ನ ಗಪ್ಪಾದ್ರೂ ಮಾಡು ಅಂತೇಳಿ. ಯಾಕಂತಂದ್ರೆ ಒಳಗೊಳಗೆ ಮನಸ್ಸಿನಲ್ಲಿ ಕಸುಬಿಸಿ, ನಾವು ದೊಡ್ಡವ್ರು ಎನಿಸ್ಕೊಂಡವ್ರು ನಾವಿದ್ದೀವಿ ಅಂತಂದ್ರೆ ಈತನೊಬ್ಬನು ಬಂದಿದ್ದಾನೆ ನಮ್ಗಿಂತ ಉನ್ನತ ವ್ಯಕ್ತಿ ಅಂತೇಳಿ ಆತನಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಆತನ ಹೆಸರಿಗೆ ಜೈಕಾರ ಮಾಡತಕ್ಕಂಥದ್ದು ಸ್ವಲ್ಪ ಕೂಡ ಇಷ್ಟ ಇಲ್ಲದಂತಹ ಸಂದರ್ಭದಲ್ಲಿ ಯೇಸುವಿಗೆ ಏಕವಚನದಲ್ಲಿ ಅವರು ಮಾತನಾಡ್ತಾರೆ. ನೋಡು ಅವ್ರು ಏನಂತ ಹೇಳಿ ಕೂಗ್ತಾರೆ, ಎಷ್ಟು ಗಟ್ಟಿಯಾಗಿ ಕೂಗ್ತಾರೆ, ಹೇಳಿಕ್ ಬರೋದಿಲ್ಲ ಅವ್ರು ಹೆಂಗ್ ಓದಿರ್ತಾರೆ ಅಂತೇಳಿ ಆ ರೀತಿಯಿಂದ ಪ್ರಬೋಧಿಸ್ತಕ್ಕಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಕೊಡ್ತಕ್ಕಂತಹ ಉತ್ತರ ಏನ್ ಹೇಳ್ತಾನೆ, ನಾನು ನನ್ನ ಶಿಷ್ಯರನ್ನ ಗಪ್ ಮಾಡಬಹುದು. ಒಂದ್ ವೇಳೆ ನಾ ಗಪ್ ಮಾಡಿದ್ದೇನೆ ಅಂತಂದ್ರೆ ಏನಾಗ್ತದೆ, ಇವರು ಸುಮ್ಮನಾದ್ರೆ ಆ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ. ಮನುಷ್ಯರನ್ನ ಬಾಯಿ ಗಪ್ ಮಾಡಬಹುದು, ಕಲ್ಲುಗಳು ಕೂಗಿದ್ರೆ ಏನ್ ಮಾಡ್ತೀರಿ ನೀವು? ಹೇಳಿಕ್ ಆಗ್ತದ? ಅವು ಕೇಳ್ತಾವ? ಅವು ಕಿವಿ ಇದೆನಾ? ಏನೂ ಆಗ್ಲಿ ಅಲ್ಲಿ ನಡೆದಿರ್ತಕ್ಕಂಥದ್ದು ಏನಂತಂದ್ರೆ, ಕ್ರಿಸ್ತನ ಸನ್ನಿಧಾನದಲ್ಲಿ, ಕ್ರಿಸ್ತನ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣದಲ್ಲಿ ನಡೀತಕ್ಕಂಥದ್ದು ಆಶ್ಚರ್ಯಕರ ಮತ್ತು ಅದ್ಭುತಗಳು ನಡೆದು ಹೋಗ್ತದೆ. ಅದಕ್ಕಾಗಿ ಅವ್ರನ್ನ ಸಮಾಧಾನ ಮಾಡ್ಬೇಕಾಯ್ತು ಅಂತಂದ್ರೆ ಅವ್ರು ಗಪ್ಚುಪ್ಪಾಗಿ, ಹೌದು ಈಗ ಶಿಷ್ಯರು ಓದುತ್ತಾ ಇದ್ದಾರೆ, ಶಿಷ್ಯರು ಜಯಘೋಷ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ರೆ ಸುಮ್ಮನಿರು ಅಂತೇಳಿ ಅವ್ರು ಸುಮ್ಮನೆ ಇರ್ತಾರೆ. ಅವಾಗ ಕಲ್ಲುಗಳು ಓದಲಿಕ್ಕೆ ಶುರು ಮಾಡಿದ್ರೆ ಅವಾಗ ಏನ್ ಮಾಡ್ತೀರಿ ನೀವು? ಯಾರು ತಪ್ಪು ಮಾಡ್ತೀರಿ ಅಂತೇಳಿ ಅವ್ರ ಬಾಯಿಯನ್ನು ಮುಚ್ಚಿಸ್ತಾನೆ. ಅದಕ್ಕಾಗಿ ಪ್ರೇರೆ ಅಲ್ಲಿ ಅದಾದ ನಂತರ ಮುಂದೆ ನಡೆದು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ದಿವಸ ಆತನ ಇಳ್ಕೊಳ್ತಾನೆ, ಮಾರನೇ ದಿವಸ ಮುಂದಿನ ಊರಿಗೆ ಹೋಗ್ಬೇಕಾಗ್ತದೆ. ಅಂತ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಆತನ ನರಾವತಾರವನ್ನು ಎತ್ತಿದ್ದಕ್ಕಾಗಿ, ಈ ಮನುಷ್ಯನ ರೂಪವನ್ನು ತಾಳಿದ್ದಕ್ಕಾಗಿ ಸಹಜವಾಗಿ ಆತನಿಗೂ ಕೂಡ ಅಶ್ವೇ ಆಗ್ತದೆ. ಅಶ್ವೇ ಆದ ನಂತರ ಅಲ್ಲಿ ಅಂಜೂರದ ಮರ ನೋಡಿವೆ ನಾವು, ಯಾರಾದ್ರೂ ನೋಡಿವೆ? ಚಿತ್ರದಲ್ಲಿ ನೋಡ್ತೀವಿ. ಅಂಜೂರ ಮರ ಅಂತಂತಂದ್ರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಹಣ್ಣನ್ನು ಕೊಡ್ತಕ್ಕಂತಹ ಮರ, ಅಷ್ಟು ಔಷಧಿಯ ಗುಣಗಳು ಅದರಲ್ಲಿ ಇವೆ ಅಂತೇಳಿ. ಈಗಿನ ಕಾಲದಲ್ಲಿ ಆ ಹಣ್ಣಷ್ಟು ಹೆಚ್ಚು ಬೆಲೆಯಲ್ಲಿ ಯಾವ ಹಣ್ಣು ಮಾರೋದಿಲ್ಲ. ಅಂಜೂರದ ಹಣ್ಣಿನ ಬೆಲೆಯಲ್ಲಿ ಯಾವ ಹಣ್ಣುಗಳು ಮಾರೋದಿಲ್ಲ ಮಾಮೂಲಿ ಹಣ್ಣಿನಲ್ಲಿ. ಯಾಕಂತಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಈ ಲೋಕದಲ್ಲಿ ಆ ಒಂದು ಹಣ್ಣಿಗೆ, ಆ ಅಂಜೂರದ ಹಣ್ಣಿಗೆ ಹೆಚ್ಚಿನ ಮಹತ್ವವಿತ್ತು ಅಂತೇಳಿ ಇವತ್ತು ಕೂಡ ನಾವು ಸಾಬೀತು ಮಾಡಬೇಕಾಗಿದೆ. ಬಜಾರ್ನಲ್ಲಿ ಹೋಗ್ಬಿಡಿ, ಅಂಜೂರದ ಹಣ್ಣು ಹಸಿಯಾಗಿರ್ತಕ್ಕಂಥ ಫ್ರೆಶ್ ಹಣ್ಣು ಬೇಕಾಗಿತ್ತು ಅಂತಂದ್ರೆ ಸದ್ಯದಲ್ಲಿ 100 ಅಥವಾ 100-150 ಅಷ್ಟಕ್ಕೆ ಸಿಗ್ತದೆ. ಆದರೆ ಆ ಹಣ್ಣನ್ನ ಒಣಗಿಸಿ ಅದಕ್ಕೆ ಒಂದು ಲಡಿ ಮಾಡಿ ಮಾರ್ತಾರೆ. ಅದನ್ನು ಕೇಳಬೇಕು ನಾವು, 600-700 ರೂಪಾಯಿಗೆ 1 kg. ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ, ಅಷ್ಟು ಮನುಷ್ಯನಿಗೆ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಅಂಜೂರದ ಮರ. ಆತನು ಹಸುವೆ ಆದಾಗ ಅಂಜೂರದ ಮರದ ಕಡೆ ನೋಡ್ತಾನೆ, ನೋಡೋಣ ಅದರಲ್ಲಿ ಹಣ್ಣುವೇನು ತಿಂದ್ರಾಯ್ತು ಅಂತೇಳಿ ನೋಡಿದಾಗ ಆ ಮರದಲ್ಲಿ ಒಂದು ಕೂಡ ಹಣ್ಣು ಇರೋದಿಲ್ಲ. ಆ ಕೋಪ ಬರ್ತದೆ. ಯಾಕಂದ್ರೆ ಕೋಪ ಬಂದು ಏನ್ ಹೇಳ್ತಾನೆ ಆತ, ಎಂದೂ ನೀನು ಹಣ್ಣನ್ನು ನಿನ್ನ ಗಿಡದ ಈ ಒಂದು ಮರದಲ್ಲಿ ಎಂದೂ ನಾನು ಹಣ್ಣು ಕಾಣಬಾರ್ದು ಅಂತೇಳಿ ಆತನಿಗೆ ಶಾಪ ಕೊಡ್ತಾನೆ. ಆ ಶಾಪ ಕೊಟ್ಟಿರ್ತಕ್ಕಂಥದ್ದು ಹಣ್ಣಿಗೆಲ್ಲ, ನಮ್ಮ ಜೀವಿತಕ್ಕೆ. ಆತನು ಆಡಿರ್ತಕ್ಕಂಥದ್ದು ಆ ದೇವಾಲಯವನ್ನೆಲ್ಲ ಹಸನು ಮಾಡಿರ್ತಕ್ಕಂಥದ್ದು. ಒಂದು ವಾಕ್ಯದಲ್ಲಿ ಹೇಳ್ತದೆ ಏನಂತಂದ್ರೆ, ನೀವು ದೇವರ ಆಲಯವಾಗಿದ್ದೀರಿ. ಜ್ಞಾಪಕ ಮಾಡ್ಕೊಳ್ರಿ, ನೀವೇನಾಗಿದ್ದೀರಿ? ದೇವರ ಆಲಯವಾಗಿದ್ದೀರಿ. ನೀವೇನು ಮಾಮೂಲಿ ಮನುಷ್ಯರಲ್ಲ. ನೀವು ಎಷ್ಟು ಪವಿತ್ರವಾಗಿರ್ಬೇಕಂತಂದ್ರೆ, ದೇವರ ಆಲಯ ಎಷ್ಟು ನಾನು ಪವಿತ್ರ ಮಾಡ್ತಾ ಇದ್ದೇನೆ ಇವತ್ತು ಅಂತಂದ್ರೆ, ಅಲ್ಲಿ ವ್ಯಾಪಾರಸ್ಥರನ್ನು ಓಡಿಸಿರ್ತಕ್ಕಂತಹ ದೇವರು ಇವತ್ತು ನಮ್ಮ ದೇಹವನ್ನ
ಆ ದೇಹವೆಂಬ ದೇವಾಲಯವನ್ನ ಸ್ವಚ್ಛ ಮಾಡಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಟ್ಟ ವಿಚಾರಗಳನ್ನ ಹೊರಗಡೆ ತಗೋಬೇಕಾಗಿದೆ. ನಾವು ಯೋಚಿಸ್ತಕ್ಕಂಥ ಕೆಟ್ಟ ಯೋಚನೆ ನಮ್ಮ ತಲೆಯಿಂದ ಹೊರಗಡೆ ಹೋಗಬೇಕಾಗಿದೆ. ಆತನ ಅಂದುಕೊಂಡಂತೆ ಏನು, ನೀವು ಅಷ್ಟು ಅಲ್ಪವಾದವರಲ್ಲ, ನೀವು ದೇವರ ಆಲಯವಾಗಿದ್ದೀರಿ ಅಂತಂದ್ರೆ ನಾವು ಆಲಯವಾಗಬೇಕಾಗಿದೆ. ಆಲಯದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರನ್ನು ಓಡಿಸಿರುವ ಪ್ರಕಾರವಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ಆತನು ತೆಗೆಯುವುದಕ್ಕೆ ಇವತ್ತಿನ ದಿವಸದಲ್ಲಿ ಅದನ್ನು ಉದಾಹರಣೆ ಮಾಡಿದ್ದಾನೆ. ಅಲ್ಲಿ ಆತನು ಒಂದು ಕೂಡ ಆ ಮರದಲ್ಲಿ ಫಲ ಕಾಣಲಿಲ್ಲ. ಆ ಗಿಡ ಏನು ಆವತ್ತಿನ ದಿವಸದಲ್ಲಿ ಅದು ಆಗಿಂದಾಗಲೇ ಉರಿದು ಹೋಯಿತು ಅಂತೇಳಿ ನಾವು ನೋಡ್ತೇವೆ. ಆದರೆ ಮನುಷ್ಯನ ಜೀವಿತದಲ್ಲಿ ದೇವರ ಬಗ್ಗೆ ನೀವು ಏನಾದರೂ ನಿಷ್ಕಾರ್ಯವಾಗಿ ನೀವು ನಿಶ್ಚಿಂತರಾಗಿದ್ದಿದೆಯಾದರೆ, ದೇವರ ವಿಷಯದಲ್ಲಿ ನಾವು ಏನು ತಿಳಿದುಕೊಳ್ಳದೇ ಇದ್ದಿದೆಯಾ, ದೇವರ ವಿಷಯದಲ್ಲಿ ನಾವು ಏನು ಕಾರ್ಯ ಮಾಡದೇ ಇದ್ದಿದೆಯಾದರೆ, ದೇವರ ದೇವಾಲಯವೆಂದು ಎನಿಸಿಕೊಂಡಿರ್ತಕ್ಕಂಥ ನಮ್ಮ ದೇಹದಲ್ಲಿ ನೀವೇನಾದರೂ ಕೆಟ್ಟ ವಿಚಾರ ಮಾಡ್ತಾ ಇದ್ದಿದೆಯಾದರೆ, ಆತನು ಹೇಳ್ತಾನೆ, ಇನ್ನು ಮುಂದೆ ಎಂದು ನಿನ್ನಲ್ಲಿ ಫಲ ಕಾಣದೆ ಹೋಗ್ಲಿ, ಆ ಆಶೀರ್ವಾದ ಗಿಡಕ್ಕೆ ಕೊಟ್ಟಿದ್ದಾನೆ ಅಂತೇಳಿ ನೀವೇನು ಅಷ್ಟು ಹಗುರವಾಗಿ ತಿಳಿದುಕೊಳ್ಳಬಾರದು. ಯಾಕಂತಂದ್ರೆ ಸತ್ಯವೇದ ಮನುಷ್ಯನನ್ನು ಮಾನವನಿಗೆ ಹೋಲಿಸಿಕೊಂಡು ಆಡಿರ್ತಕ್ಕಂಥ ಮಾತು ಅದಾಗಿದೆ ಅಂತೇಳಿ ನಾನು ಇವತ್ತಿನ ದಿವಸದಲ್ಲಿ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೇನೆ. ಆತನು ದೇವರ ಆಲಯವನ್ನ ಸ್ವಚ್ಛ ಮಾಡಲಿಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತಾ ಇದ್ದಾನೆ. ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ವಿಶೇಷವಾಗಿರ್ತಕ್ಕಂಥ ಈ ಶ್ರಮ ಮರಣ ದಿವಸಗಳಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ಮೆಲುಕು ಹಾಕುತ್ತಾ, ನಾವು ನಮ್ಮ ಭಕ್ತಿಯನ್ನು ಇನ್ನೂ ಹೆಚ್ಚು ದೇವರು ನಮ್ಮನ್ನು ಮೆಚ್ಚತಕ್ಕಂಥ ರೀತಿಯಲ್ಲಿ ಉಪವಾಸದ ಮುಖಾಂತರವಾಗಿ ಅಥವಾ ದೇವರ ಧ್ಯಾನವನ್ನು ಮಾಡುವುದರ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಯೋಚನೆಗಳನ್ನ, ವೈರಿಗಳ ಬಗ್ಗೆ ಇರ್ತಕ್ಕಂಥ ಕೆಟ್ಟ ಯೋಚನೆಗಳನ್ನ ಅದನ್ನ ನಾವು ನಮ್ಮ ಮನಸ್ಸನ್ನು ಕಲ್ಮಶ ಮಾಡಿಕೊಳ್ಳದೆ ನಾವು ಕೂಡ ಪರಿಶುದ್ಧರಾಗಿ ದೇವರ ಇಚ್ಛೆಯ ಪ್ರಕಾರವಾಗಿ ಬದುಕಿದೆಯಾದರೆ ನಿಜಕ್ಕೂ ದೇವರು ಆವತ್ತಿನ ದಿವಸದಲ್ಲಿ ಆಲಯವನ್ನು ಸ್ವಚ್ಛ ಮಾಡಿರ್ತಕ್ಕಂಥ ಆ ಒಂದು ಕಾರ್ಯ ನಮ್ಮ ಜೀವಿತಕ್ಕೆ ಅದು ಒಂದು ಒಳ್ಳೆಯ ಮಾರ್ಗದರ್ಶಿ ಆಗ್ತದೆ ಅಂತೇಳಿ ದೇವರು ಇವತ್ತು ನಮಗೆ ತಿಳಿಸಲಿಕ್ಕಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳಿನ ದಿವಸದಲ್ಲಿ ಯೇಸುವಿನ ಅಧಿಕಾರದ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದನ್ನು ನಾಳಿನ ದಿವಸದಲ್ಲಿ ನಾವು ನೋಡ್ಕೊಳ್ಳೋಣ. ದಯವಿಟ್ಟು ಆದಷ್ಟು ಬೇಗನೆ ನೀವು ಆಲಯಕ್ಕೆ ಬಂದಿದ್ದೆ ಆದರೆ ನಾನು ಕೂಡ ಬೇಗನೆ ನಾನು ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಎಂದು ಕೇಳಿದೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾಗಿರ್ತಕ್ಕಂಥ ಯೇಸುವೆ, ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ಸಭಿಕರೊಂದಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನೆ, ನೀನು ಆವತ್ತಿನ ದಿವಸದಲ್ಲಿ ಅರಸನಂತೆ ಪ್ರವೇಶ ಮಾಡಿ ನೇರವಾಗಿ ಕರ್ತನೆ ದೇವಾಲಯಕ್ಕೆ ಹೋಗಿ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು ನೀನು ನಿವಾರಣೆ ಮಾಡಿ ಆ ನಿನ್ನ ಪ್ರಾರ್ಥನಾ ಸ್ಥಳವನ್ನು ಸ್ವಚ್ಛ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತಿನ ದಿವಸದಲ್ಲಿ ಕರ್ತನೆ ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಮಾಡಿಕೊಳ್ಳುವುದಕ್ಕೆ ಅಣಿಯಾಗಿದ್ದೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ಅಂದಿನಿಂದ ಇಂದಿನವರೆಗೂ ನೀನು ಕಲಿಸಿಕೊಟ್ಟಿರ್ತಕ್ಕಂಥ ಈ ಸತ್ಯವೇದ ವಾಕ್ಯ, ನೀನು ಪ್ರಸಂಗದ ಮುಖಾಂತರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳು ತಂದೆಯೇ ನಮ್ಮನ್ನು ಎಚ್ಚರಿಸ್ತಾ ಇವೆ. ನಾವೆಲ್ಲರೂ ನಿನಗೆ ಪ್ರೀತಿಯ ಮಕ್ಕಳಾಗಿದ್ದೇವೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಮಮರಣ ದಿವಸಗಳಲ್ಲಿ ಕೊನೆಯ ಹಂತದಲ್ಲಿ ನಾವು ಬಂದು ಸೇರಿದ್ದೇವೆ. ಪ್ರಿಯನೇ, ನಮ್ಮ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನೀನು ಪಟ್ಟಿರ್ತಕ್ಕಂಥ ಕಷ್ಟದಲ್ಲಿ ನಾವು ಕೂಡ ಸ್ವಲ್ಪ ಕಷ್ಟಪಡುವುದಕ್ಕಾಗಿ ತಂದೆಯೇ, ನಮ್ಮನ್ನು ನಾವು ಕುಂದಿಸಿಕೊಂಡು ದೀನತೆಯಿಂದ ನೀನು ಹೊಂದಿರ್ತಕ್ಕಂಥ ಆ ಒಂದು ಕುರುಡ ಮತ್ತು ಕುಂಟರ ಮೇಲೆ ಹೊಂದಿರ್ತಕ್ಕಂಥ ಒಳ್ಳೆಯ ಭಾವನೆಯನ್ನು ನಾವು ಜ್ಞಾಪಕ ಮಾಡುತ್ತಾ ಇಂದಿನ ದಿವಸದಲ್ಲಿ ಆ ಭಾವನೆಯ ಮುಖಾಂತರವಾಗಿ ನಿನ್ನ ಆಶೀರ್ವಾದವನ್ನು ಕರ್ತನೆ ಹೊಂದುವುದಕ್ಕಾಗಿ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ಈ ಒಂದು ಪರಿಶುದ್ಧ ಗಳಿಗೆಯಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ. ನಿನ್ನ ವೇದದ ಮುಖಾಂತರವಾಗಿ ತಿಳಿಸಿರ್ತಕ್ಕಂಥ ಸತ್ಯವೇದ ವಾಕ್ಯವು ಕರ್ತನೆ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಲಿ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಇನ್ನೂ ಅನೇಕರು ಕರ್ತನೆ ನಿನ್ನ ಆಲಯವನ್ನು ಧಿಕ್ಕರಿಸಿ ತಮ್ಮ ಸ್ವಂತ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಆ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಆ ಒಳ್ಳೆಯ ಮನಸ್ಸಿನ ಮುಖಾಂತರವಾಗಿ
ಕರ್ತನೆ, ಆ ಮಕ್ಕಳ ಮನಸ್ಸನ್ನು ನೀನು ಪರಿವರ್ತನೆಗೊಳಿಸು. ನಾವು ಸ್ವಲ್ಪ ಹೊತ್ತು ನಿನ್ನ ಧ್ಯಾನವನ್ನು ಮಾಡುವುದರ ಮುಖಾಂತರವಾಗಿ ನಮಗೆ ಬರ್ತಕ್ಕಂಥ ಒಳ್ಳೆಯ ಆರೋಗ್ಯ, ನಮಗೆ ಬರ್ತಕ್ಕಂಥ ಒಳ್ಳೆಯ ಯೋಚನೆ, ಆತ್ಮಿಕವಾಗಿರ್ತಕ್ಕಂಥ ಆಹಾರ, ಆತ್ಮಿಕ ಶಾಂತಿಗಾಗಿ ಪರಿತಪಿಸ್ತಾ ಇದ್ದೇವೆ. ಕರ್ತನೆ, ಪ್ರತಿಯೊಬ್ಬೊಬ್ಬರಿಗೆ ಸುಖವಾದ ನಿದ್ರೆಯನ್ನು ನೀನು ದಯಪಾಲಿಸಿ ನಾನು ಹೇಳ್ತೇನೆ. ರಾತ್ರಿಯಲ್ಲಿ ಬರ್ತಕ್ಕಂಥ ಎಲ್ಲ ಹುಳ ಹುಪ್ಪಟಿಗಳ ಬಾಧೆಯಿಂದ ನಮ್ಮನ್ನು ದೂರವಿರಿಸು ತಂದೆಯೇ. ನಾಳಿನ ದಿವಸವು ಕರ್ತನೆ, ಅದು ಪರಿಶುದ್ಧ ದಿವಸವೆಂದು ಪರಿಗಣಿಸಿ ನಾಳಿನ ದಿವಸದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದೊಂದು ಕಾರ್ಯವು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಕರ್ತನೆ ನಮ್ಮನ್ನು ನಡೆಸು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಜಗತ್ತಿನಾದ್ಯಂತ ಆಚರಿಸಲಿರ್ತಕ್ಕಂಥ ಈ ಶ್ರಮಮರಣದ ಕೊನೆಯ ಪರಿಶುದ್ಧ ವಾರಕ್ಕಾಗಿ ಕರ್ತನೆ, ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಅನೇಕ ಕಾಲ ದಿನಮಾನಗಳನ್ನು ಕಳೆದು ಈ ಒಂದು ಪವಿತ್ರ ದಿವಸಗಳಲ್ಲಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ ಪ್ರಿಯನೇ. ಮುಂದೆ ನಾಳೆ ಮತ್ತು ನಾಡಿದ್ದ ದಿವಸದಂದು ಕರ್ತನೆ, ವಿಶೇಷವಾಗಿರ್ತಕ್ಕಂಥ ಶುಭ ಶುಕ್ರವಾರದ ದಿವಸದಂದು ಅನೇಕರು ತಮ್ಮನ್ನು ತಾವು ಕುಂದಿಸಿಕೊಂಡು ಅವರ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ನಿನಗೆ ಮೆಚ್ಚುಗೆ ಆಗ್ತಕ್ಕಂಥ ರೀತಿಯಲ್ಲಿ ತಮ್ಮ ನಡೆನುಡಿಗಳನ್ನು ಅಳವಡಿಸಿಕೊಂಡು ಕರ್ತನೆ ಪ್ರಾರ್ಥಿಸುವವರಾಗಿದ್ದಾರೆ. ಆ ಪ್ರಾರ್ಥಿಸುವ ಪ್ರತಿಯೊಂದೊಂದು ಜೀವಿಗಳಿಗಾಗಿ ನೀನು ಕರ್ತನೆ ಹೆಚ್ಚಿನ ಆಶೀರ್ವಾದವನ್ನು ದಯಪಾಲಿಸು. ಅವರ ಮನಸ್ಸನ್ನು ನೀನು ಪರೀಕ್ಷಿಸು. ಅವರಲ್ಲಿರ್ತಕ್ಕಂಥ ಭಕ್ತಿಯನ್ನು ಇನ್ನೂ ಅಭಿವೃದ್ಧಿಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಕೂಡಿ ಬಂದಿರ್ತಕ್ಕಂಥ ಪ್ರತಿಯೊಂದೊಂದು ಸ್ತ್ರೀ ವರ್ಗವನ್ನಲ್ಲದೆ ಪುರುಷರನ್ನು, ಚಿಕ್ಕ ಮಕ್ಕಳನ್ನು, ಯೌವನಸ್ಥ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ಪ್ರತಿಯೊಬ್ಬೊಬ್ಬರಿಗೆ ಇರ್ತಕ್ಕಂಥ ಕಾಯಿಲೆ, ಕಷ್ಟ, ಮಾನಸಿಕ ನೋವು ಪ್ರತಿಯೊಂದೊಂದನ್ನು ನಿವಾರಣೆ ಮಾಡಿ ನಮ್ಮನ್ನು ಆರೋಗ್ಯದ ಸ್ಥಿತಿಯಲ್ಲಿ ಮುನ್ನಡೆಸಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಮೇಲೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.